ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗ್ರೀಷ್ಮಾ ಬಿಎನ್. ಇವತ್ತು ನಮ್ಮನೆಯಲ್ಲಿ ಇವತ್ತು ಎಲ್ಲರಿಗೂ ಮದರ್ಸ್ ಡೇನೆ. ಹಾಗಾಗಿ ನಮ್ಮಮ್ಮಂಗೆ ನಾನು ಅಪ್ಪ ಅಣ್ಣ ಎಲ್ಲ ಸೇರಿ ಕಿಚನಿಂದ ರೆಸ್ಟ್ ಕೊಟ್ಟಿದ್ದೀವಿ. ನಾನು ಅಪ್ಪ ಅಣ್ಣ 3 ಜನನೂ ಸೇರಿ ಅಡುಗೆ ಮಾಡ್ತಾಯಿದ್ದೀವಿ. ಅಪ್ಪ ಇವಾಗೇನೋ ಸಕ್ಕರೆ ಎಲ್ಲ ಹಾಕ್ತಾ ಇದ್ದಾರೆ. ಇವತ್ತು ನಾವು ನಮ್ಮಮ್ಮಂಗೋಸ್ಕರ ಏನೇನು ಮಾಡ್ಕೊಡ್ತಾಯಿದ್ದೀವಿ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಲ್ಲ? ಪಾಯಸ, ಪಲಾವ್. ಅಪ್ಪ ಪಾಯಸ, ಪಲಾವ್, ಮೊಸರನ್ನ ಮತ್ತು ಮೊಸರು ಬಜ್ಜಿ ಮಾಡ್ಕೊಡ್ತಾ ಇದ್ದೀವಿ. ಇವಾಗ ಹೋಗೋಣ ಬನ್ನಿ ಅಪ್ಪನ ಹತ್ರ. ನೋಡಿ ಫ್ರೆಂಡ್ಸ್, ನಮ್ಮಪ್ಪ ಅಡುಗೆ ಮಾಡ್ತಾ ಇದ್ದಾರೆ. ಅಪ್ಪ ಹಾಯ್. ತೋರಿಸ್ತೀನಿ ಬನ್ನಿ ಅಡುಗೆ ಹೆಂಗೆ ಮಾಡ್ತಾ ಇದ್ದಾರೆ ಅಂತ. ಪಲಾವ್ಗೆ ಎಲ್ಲ ತರಕಾರಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ಕುದಿಯೋಕೆ ಇಟ್ಟಿದ್ದೀವಿ. ಕುದೀತಾ ಇದೆ. ಮತ್ತು ಇಲ್ಲಿ ಇನ್ನೊಂದು ಕಡೆ ಅಮ್ಮಂಗೆ ಶಾವಿಗೆ ಪಾಯಸ ಅಂದರೆ ತುಂಬ ಇಷ್ಟ. ಹಾಗಾಗಿ ಶಾವಿಗೆ ಪಾಯಸ ರೆಡಿ ಮಾಡ್ತಾ ಇದ್ದೀವಿ. ಮೊಸರನ್ನಕ್ಕೆ ಅನ್ನ ಇಟ್ಟಿದ್ದೀವಿ. ಮತ್ತು ಮೊಸರು ಬಜ್ಜಿಗೆ ಟೊಮ್ಯಾಟೊ ಮತ್ತು ಸೌತೆಕಾಯಿ ಎಲ್ಲ ಅಪ್ಪ ಕ್ಲೀನಾಗಿ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಟಿದ್ದಾರೆ. ಇದಕ್ಕೆ ಇವಾಗ ನಾವು ಮೊಸರು ಬಜ್ಜಿ ಮಾಡಬೇಕಿವಾಗ. ನೋಡಿ ನಾವು ಮೊಸರು ಬಜ್ಜಿ ಮಾಡ್ತಾಯಿದ್ದೀವಿ. ಅಪ್ಪ ಇದ್ರಲ್ಲಿ ಮಾಡಲೇ ಇದರಲ್ಲಿ ಆ ಥರದ್ದಿದೆ. ಇದು ದೊಡ್ಡದಿದೆ. ಅದಕ್ಕೆ ಹಾಕೋಗಿ ನೀವು ವಿಡಿಯೋ ಚೆನ್ನಾಗಾಗುತ್ತೆ. ನೋಡಿ ಆಗ ತರಕಾರಿ ಹಾಕೋತಾ ಇದ್ದೀನಿ. ಕೋಸಂಬರಿಗೆ ನಾವು ಅಮ್ಮಂಗೆ ಕೋಸಂಬರಿ ಅಂದರೆ ಇಷ್ಟ, ಆದರೆ ಇವತ್ತು ಕೋಸಂಬರಿ ಮಾಡ್ತಾಯಿಲ್ಲ ನಾವು. ಮೊಸರು ಬಜ್ಜಿ ಮಾಡ್ತಾಯಿದ್ದೀವಿ. ಓಕೆ, ಇವಾಗ ಒಂದು ಬೌಲ್ಗೆ ಎಲ್ಲದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಮೊಸರು ಹಾಕೊಳ್ಳೋಣ ಬನ್ನಿ. ಈಗ ಮೊಸರನ್ನ 1/4 ಲೀಟ್ರ್ ತೊಗೊಂಡಿದ್ದೀನಿ. ಬೌಲಿಗೆ ಹಾಕೋತಾ ಇದ್ದೀನಿ. ಅಣ್ಣ ಕೇಕ್ ಕಟ್ಟೆಲ್ಲ ಮಾಡಿಸ್ದ ಅಮ್ಮಂಗೆ ಬೆಳಗ್ಗೆನೆ. ಯಾಕೆ ಅಂದರೆ ನೆನ್ನೆ ತಂದಿಟ್ಟಿದ್ನಂತೆ, ನಮ್ಮ ಯಾರಿಗೂ ಗೊತ್ತಾಗಬಾರ್ದು ಅಂತ. ಅಪ್ಪ 1/4 ಲೀಟ್ರ್ ಫುಲ್ ಹಾಕೊಳ್ಳ. 1/4 ಲೀಟ್ರ್ ಫುಲ್ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನಾನು ಅರ್ಧ ಸ್ಪೂನಷ್ಟು ಉಪ್ಪನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಇದನ್ನು ನೀಟಾಗಿ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡಬೇಕು. ಸೌಟ್ ತೊಗೊಳ್ತೀನಿ ನಾನು, ಯಾಕಂದರೆ ಬಡ್ಸೋಕ್ಕೂ ಈಸಿ ಆಗುತ್ತೆ ಅಂದ್ಬಿಟ್ಟು. ಬನ್ನಿ ನೋಡಿ, ಇವಾಗ ಸ್ಪೂನ್ ತೊಗೊಂಡಿದ್ದೀನಿ. ಇದು ಸೌಟು ಏನಾದರೂ ಅನ್ಬೋದು. ಕಲಿಸ್ಕೊತಾ ಇದ್ದೀನಿ. ನಿಮಗೆ ಮೊಸರು ಜಾಸ್ತಿ ಬೇಕಂದ್ರೂ ಹಾಕೋಬೋದು, ಇಲ್ಲ ಇದಕ್ಕಿಂತ ಕಮ್ಮಿ ಬೇಕಂದ್ರೂ ಹಾಕೋಬೋದು. ಅನ್ನ ಕೂಗ್ತಾ ಇದೆ ಇವಾಗ ನೋಡಿ, ಮಿಕ್ಸ್ ಆಗ್ತಾ ಇದೆ. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಉಪ್ಪು ಹಾಕ್ಕೊಂಡಿರೋದ್ರಿಂದ ಅದು ಎಲ್ಲದಕ್ಕೂ ಉಪ್ಪಿನಂಶ ಬಿಡಬೇಕು. ಹಾಗಾಗಿ ನೀಟಾಗಿ ಒಂದು 2 ಇಲ್ಲ 3 ಮಿನಿಟ್ಸ್ ಮಿಕ್ಸ್ ಮಾಡಿ. ಮಿಕ್ಸ್ ಮಾಡ್ತಾ ಇದ್ದೀನಿ. ಇನ್ನೇನು ಆಗ್ಬಿಡುತ್ತೆ ಇವಾಗ. ಸ್ವಲ್ಪ ನೀರಾಗಿ ಮಾಡ್ಕೊಳ್ತಾ ಇದ್ದೀವಿ. ಇದರಲ್ಲಿ ಅರ್ಧ ತಗೊಂಡಿದ್ದೀನಿ, ಅರ್ಧದ್ರಲ್ಲಿ ಅರ್ಧ ಹಾಕ್ತೀನಿ. ನೋಡಿ ಸಾಕ? ಸಾಕ? ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಿಧಾನ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಹಾರ್ಬಿಡುತ್ತೆ ಹೊರಗೆಲ್ಲ. ಅಪ್ಪ ಇದಕ್ಕೆ ಒಂಚೂರು ಉಪ್ಪು ಹಾಕ್ಕೊಳ್ತೀನಿ. ಸಾಕ? ಈಗ ಇನ್ನೊಂಚೂರು ಮಿಕ್ಸ್ ಮಾಡಿಬಿಟ್ರೆ ಮಿಕ್ಸ್ ಆಗಿಬಿಡುತ್ತೆ. ಸಾರು ಬಿಸಿ ಇರುತ್ತೆ. ಸಖತ್ತಾಗಿದೆ. ಉಪ್ಪು ಎಲ್ಲ ಕರೆಕ್ಟ್ ಆಗಿದೆ. ಚೆನ್ನಾಗಿದೆಯಂತೆ. ನೀವು ಮಾಡ್ಕೊಂಡು ಮನೇಲಿ ತಿನ್ಕೊಳ್ಳಿ, ಇಲ್ಲ ನೀವು ಮಜಾ ಮಾಡ್ಕೊಳ್ಳಿ. ನಿಮ್ಮ ಅಮ್ಮಗೂ ಕೂಡ ಮಾಡಿಕೊಡಿ, ಆಯ್ತಾ? ಸಗಲಾಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಗಾಯ್ಸ್.
ಪಲಾವು ಆಗೋಗಿದೆ, ಇನ್ನೊಂಚೂರು ಆಗಿಲ್ಲ, ಎಲ್ಲ ಆಗಿದೆ. ಈಗ ಅಕ್ಕಿ ಹಾಕಿದಾರಪ್ಪ. ಇವಾಗ ಆಯ್ತಲ್ಲ ಇಡ್ಡು ಮುಚ್ಚಾಯ್ತಾ? ಪಾಯಸ ರೆಡಿ, ರೆಡಿ ಆಗೋಯ್ತಾ? ಎಲ್ಲ ರೆಡಿ ನೋಡಿ ಗೈಸ್, ನಮ್ಮಪ್ಪ ಫಾಸ್ಟ್ ಇದ್ದಾರೆ ಅಂತ. ಎಲ್ಲ ರೆಡಿ, ಮನೆಗೆ ನಡೀಲಿ. ನಮ್ಮಪ್ಪ ರೈಮಿಂಗ್ ಮಾಡ್ತಾರೆ. I want to drink cold water. Let's wait for the palav to be cooked. Okay. ಮೊಸರು ಬಜ್ಜಿ ತಿಂದು ಕಾಲೆಲ್ಲ ಮಾಡಿಬಿಡ್ತು. ತುಂಬ ಚೆನ್ನಾಗಿ, ಯಾಕಂದ್ರೆ ನಾನು ಮಾಡಿದ್ದಲ್ವಾ. ಎಷ್ಟಾಯ್ತು ಟೈಮ್? 1:25 ಸಾಲು ಒಂದು ಆಗಿಲ್ಲ. ಮತ್ತೆ ತಿನ್ನಬೇಕಲ್ಲ ಇನ್ನು. ಇನ್ನೂ ಆಗಿಲ್ಲಲ್ಲ, ಆಗಿ ಪ್ರೆಷರ್ ಹೇಳಿ ಗೊತ್ತಲ್ಲ. So did you taste this one? ಚೆನ್ನಾಗಿ ಮಾಡಿದ್ಯಾ ಕಣಮರೆ? ಪಾಯಸ ಸಕ್ಕದಾಗಿದೆ ಅಪ್ಪ. ಥ್ಯಾಂಕ್ ಯು. ಚೆನ್ನಾಗಿ ಮಾಡಿದ್ಯಾ? ವೆಲ್ಕಮ್. Oh, my son. ನಮ್ಮ ಅಣ್ಣಂಗೆ ಹೊಟ್ಟೆ ಹಸುವಾಗ್ತಾ ಇದೆಯಂತೆ.